ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅನ್ನೋ ಮಾತನ್ನು ಕೇಳಿದಿರಿ ಅಲ್ವಾ? ಕೇಟ್ ರೂಪದಲ್ಲಿ ಬಂದರೂ ಒಳ್ಳೆಯದನ್ನು ಮಾಡೋದು. ಅದು ಈಗ ಅಮೆರಿಕಾದ ಟ್ಯಾರಿಫ್ನ ಮೂಲಕ ಭಾರತಕ್ಕೆ ಆಗ್ತಾ ಇದ್ದಂತಿದೆ. ಅಮೆರಿಕ ಇಡೀ ಜಗತ್ತಿನ ಮೇಲೆ ಟ್ರೇಡ್ ವಾರ್ಗೆ ಸಿದ್ಧ ಆಗಿದೆ. ಅದರಲ್ಲೂ ಟ್ರಂಪ್ ಕೆಂಗಣಿಗೆ ಅತಿ ಹೆಚ್ಚಾಗಿ ಗುರಿಯಾಗ್ತಾ ಇರೋದು ಏಷ್ಯಾದ ದೇಶಗಳು. ಅದರಲ್ಲಿ ಭಾರತ ಇಲ್ಲ ಅಂತಲ್ಲ, ಭಾರತದ ಮೇಲೆ ಕೂಡ ಅಮೆರಿಕ 26% ಸುಂಕವನ್ನು ವಿಧಿಸ್ತಾ ಇದೆ. ಆದರೂ ಕೂಡ ಅಮೆರಿಕದ ಈ ಟ್ಯಾರಿಫ್ ನೀತಿ ಭಾರತಕ್ಕೆ ಒಂದಷ್ಟರ ಮಟ್ಟಿಗೆ ವರದಾನವಾಗ್ತಾ ಇದೆ. ಹಾಗೆ ಬಾಂಗ್ಲಾದೇಶದ ಶವಪೆಟ್ಟಿಗೆಗೆ ಟ್ಯಾರಿಫ್ ಮೂಲಕ ಟ್ರಂಪ್ ಮತ್ತೊಂದು ಮೊಳೆಯನ್ನು ಹೊಡಿತಾ ಇದ್ದಾರೆ. ಹಾಗಾದರೆ ಏನಿದು ಟ್ಯಾರಿಫು? ಇದು ಭಾರತಕ್ಕೆ ಹೇಗೆ ಲಾಭ ಮಾಡುತ್ತೆ? ಬಾಂಗ್ಲಾದ ಪರಿಸ್ಥಿತಿ ಏನಾಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಜಗತ್ತಿನ ಮೇಲೆ ವ್ಯಾಪಾರ ಯುದ್ಧದ ಘೋಷಣೆ ಆಯಿತು. ಕಳೆದ ಅವಧಿಯಲ್ಲಿ ಕೇವಲ ಚೈನಾದ ವಿರುದ್ಧ ಮಾತ್ರ ಕೆಂಗಣ್ಣು ಬೀರಿದ್ದ ಟ್ರಂಪ್ ಈ ಬಾರಿ ಇಡೀ ಜಗತ್ತನ್ನು ಗುರಿಯಾಗಿಸಿಕೊಂಡು ಟ್ಯಾರಿಫ್ ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲಿ ಚೈನಾ ಅಮೆರಿಕಾದ ದೊಡ್ಡ ಟಾರ್ಗೆಟ್ ಅನ್ನೋದು ಕಾಣ್ತಾ ಇದೆ. ಕಳೆದ ಬಾರಿ ಅಮೆರಿಕ ತನ್ನ ದೇಶದ ಸಾಕಷ್ಟು ಕಂಪನಿಗಳಿಗೆ ಚೈನಾದಿಂದ ಎದ್ದು ಬರೋದಕ್ಕೆ ಅಮೆರಿಕಾದಲ್ಲೇ ಒಂದಷ್ಟು ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಕರೆ ಕೊಡ್ತು. ಅದಕ್ಕಾಗಿ ಒಂದಷ್ಟು ಇನ್ಸೆಂಟಿವ್ಗಳನ್ನು ಕೂಡ ಘೋಷಣೆ ಮಾಡ್ತು. ಆದರೆ ಅಮೆರಿಕಾದ ಈ ಪ್ರೋತ್ಸಾಹದಾಯಕ ಕಾರ್ಯಕ್ರಮ ಅಂಥ ದೊಡ್ಡ ಫಲವನ್ನೇನು ಕೊಡಲಿಲ್ಲ. ಅಮೆರಿಕದ ಬಹುತೇಕ ಕಂಪನಿಗಳು ಚೈನಾ ಸೇರಿದಂತೆ ಏಷ್ಯಾದ ದೇಶಗಳಲ್ಲಿ ಹೂಡಿಕೆ ಮಾಡಿವೆ. ಯಾಕೆಂದರೆ ಅಲ್ಲಿ ಪ್ರೊಡಕ್ಷನ್ ಕಾಸ್ಟು ಅಮೆರಿಕ ಯುರೋಪ್ಗಿಂತ ತುಂಬಾ ಕಡಿಮೆ ಅನ್ನೋ ಕಾರಣಕ್ಕೆ. ಇಲ್ಲಿ ಕಡಿಮೆ ಹಣಕ್ಕೆ ಕಾರ್ಮಿಕರು ಸಿಗ್ತಾರೆ. ಅಭಿವೃದ್ಧಿಶೀಲ ಮತ್ತು ಹಿಂದುಳಿದ ದೇಶಗಳಿಂದ ಅಮೆರಿಕಾಗೋ ಯುರೋಪ್ಗೋ ರಫ್ತು ಮಾಡಿದರೆ ಆ ವಸ್ತುಗಳ ಮೇಲೆ ಟ್ಯಾರಿಫ್ ಬೀಳೋದಿಲ್ಲ, ಒಂದಷ್ಟು ಸುಂಕ ವಿನಾಯಿತಿ ಸಿಗುತ್ತೆ. ಹೀಗಾಗಿ ಅವರ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಆದರೆ ಅಮೆರಿಕಾದಲ್ಲೋ ಯುರೋಪಲ್ಲೋ ಮಾಡಿದರೆ ಹಾಗಾಗೋದಿಲ್ಲ. ಏಷ್ಯಾದ ಬಹುತೇಕ ದೇಶಗಳಲ್ಲಿ ಕಾರ್ಮಿಕ ಕಾನೂನುಗಳು ತುಂಬ ಗಟ್ಟಿ ಇಲ್ಲ. ಆದರೆ ಅಮೆರಿಕಾದಲ್ಲಿ ಯುರೋಪಲ್ಲಿ ಕಾನೂನುಗಳು ಗಟ್ಟಿ ಇವೆ. ಕಾರ್ಮಿಕ ಸಂಕ್ಷೇಮಕ್ಕೆ ಮಹತ್ವ ಕೊಡಬೇಕಾಗತ್ತೆ. ಹೆಚ್ಚು ಕೂಲಿ, ವೇತನ, ಕಾರ್ಮಿಕ ಸಂಕ್ಷೇಮ, ಕೆಲಸ ಬಿಟ್ಟರೆ ಪರಿಹಾರ, ಅದರ ಜೊತೆಗೆ ರಫ್ತು ಮಾಡುವಾಗ ಟ್ಯಾರಿಫು, ಹೀಗೆ ಎಲ್ಲ ಕೊಟ್ಟು ಮಾರುಕಟ್ಟೆಯಲ್ಲಿ ಕಾಂಪಿಟೇಟಿವ್ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡೋದು ಕಷ್ಟ ಅಂತ ಕಂಪನಿಗಳು ಭಾವಿಸುತ್ತವೆ. ಹೀಗಾಗಿ ಅಮೆರಿಕ ಹಾಗೂ ಯುರೋಪ್ನ ಸಾಕಷ್ಟು ಶ್ರೀಮಂತ ಉದ್ಯಮಿಗಳು ಹಾಗೂ ಸಂಸ್ಥೆಗಳ ಆಯ್ಕೆ ಚೈನಾ, ವಿಯೆಟ್ನಾಂ, ಬಾಂಗ್ಲಾದೇಶ, ಭಾರತ ಮುಂತಾದ ಏಷ್ಯಾದ ದೇಶಗಳು. ಇನ್ನು ಇಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಭಾರತವೇ ಕಿಂಗು. ಆದರೆ ತಯಾರಿಕಾ ವಲಯ, ಕಾರ್ಖಾನೆಗಳಿವೆ ನೋಡಿ, ಅದರಲ್ಲಿ ಚೈನಾ, ವಿಯೆಟ್ನಾಂಗಳು ಭಾರತಕ್ಕಿಂತ ಸಾಕಷ್ಟು ಮುಂದಿವೆ. ಈ ಹಿಂದೆ ಚೈನಾ ಮೇಲೆ ಟ್ರಂಪ್ ಸರ್ಕಾರ ಟ್ರೇಡ್ ವಾರನ್ನು ಶುರು ಮಾಡಿದಾಗ ಒಂದಷ್ಟು ಕಂಪನಿಗಳು ಅಲ್ಲಿಂದ ಎದ್ದು ಭಾರತಕ್ಕೆ ಬರುತ್ತವೆ ಅಂತ ಭಾವಿಸಲಾಗಿತ್ತು. ಭಾರತ ಕೂಡ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತು, ಪ್ರೊಡಕ್ಷನ್ ಇನಿಷಿಯೇಟಿವ್ ಶುರು ಮಾಡ್ತು, ಇಂಡಸ್ಟ್ರಿಯಲ್ ಹಬ್ಗಳನ್ನು ನಿರ್ಮಾಣ ಮಾಡಿ ಸಪ್ಲೈ ಚೈನನ್ನು ಸುಧಾರಿಸುವ ಪ್ರಯತ್ನವನ್ನು ಮಾಡ್ತು, ಮೂಲಭೂತ ಸೌಕರ್ಯಗಳಿಗೆ ಹಣ ಮೀಸಲಿಡ್ತು. ಹಾಗೆ ಚೈನಾದಿಂದ ಒಂದಷ್ಟು ಕಂಪನಿಗಳು ಗುಡಾರಾನೂ ಎತ್ತಿದ್ವು. ಆದರೆ ಭಾರತಕ್ಕೆ ಬಂದಿದ್ದು ತುಂಬಾ ಕಡಿಮೆ. ಆ ಕಂಪನಿಗಳು ವಿಯೆಟ್ನಾಂ, ಕಾಂಬೋಡಿಯಾಗಳನ್ನು ನೋಡಿಕೊಂಡು. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಬದಲಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಆ ಕಂಪನಿಗಳು ತಮ್ಮ ತಯಾರಿಕಾ ಘಟಕಗಳನ್ನು ಭಾರತದ ಕಡೆಗೆ ಶಿಫ್ಟ್ ಮಾಡೋ ಯೋಚನೆಗೆ ಬಿದ್ದಿವೆ. ಅದಕ್ಕೆ ಕಾರಣವಾಗ್ತಾ ಇರೋದು ಟ್ರಂಪ್ ಅವರ ಟ್ಯಾರಿಫ್ ವಾರ್. ಗೆಳೆಯರೆ, ಈ ಬಾರಿ ಟ್ರಂಪ್ ಕಳೆದ ಬಾರಿಗಿಂತ ಹೆಚ್ಚು ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ. ಆ ದೇಶ ಈ ದೇಶ ಅಂತಲ್ಲದೆ ಯಾರ್ಯಾರು ಅಮೆರಿಕ ಜೊತೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಯಾವ್ಯಾವ ದೇಶಗಳ ಜೊತೆಗಿನ ವ್ಯಾಪಾರದಲ್ಲಿ ಅಮೆರಿಕ ಟ್ರೇಡ್ ಡೆಫಿಸಿಟ್ ಅನ್ನು ಅನುಭವಿಸ್ತಾ ಇದೆ, ಆ ಎಲ್ಲ ದೇಶಗಳ ಮೇಲೂ ಟ್ಯಾರಿಫ್ ಪ್ರಹಾರ ಶುರುವಾಗಿದೆ. ಹಾಗೆ ನೋಡಿದ್ರೆ ಅಮೆರಿಕ ಜಗತ್ತಿನ ಬಹುತೇಕ ದೇಶಗಳ ಜೊತೆ ಟ್ರೇಡ್ ಡೆಫಿಸಿಟ್ ಅನ್ನೇ ಅನುಭವಿಸ್ತಾ ಇರೋದ್ರಿಂದ ಈ ಹೊಡೆತ ಇಡೀ ಜಗತ್ತಿನ ಮೇಲೆ ಬೀಳ್ತಾ ಇದೆ. ಅದರಲ್ಲೂ ಏಷ್ಯಾದ ಮೇಲೆ ಇದರ ಭಾರ ತುಂಬಾನೇ ಹೆಚ್ಚು ಬೀಳ್ತಾ ಇದೆ. ಈಗ ಯುರೋಪಿಯನ್ ಯೂನಿಯನ್ ಇದೆಯಲ್ಲ, ಅಲ್ಲಿನ ದೇಶಗಳ ಮೇಲೆ ಅಮೆರಿಕ 20% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದೆ. ಆದರೆ ಚೈನಾದ ಮೇಲೆ ಬೀಳ್ತಾ ಇರೋದು 54% ಟ್ಯಾರಿಫ್. ಇನ್ನು ವಿಯೆಟ್ನಾಂ ಮೇಲೆ 46%, ಕಾಂಬೋಡಿಯಾ ಮೇಲೆ 49%, ಶ್ರೀಲಂಕಾದ ಮೇಲೆ 44%, ಜಪಾನ್ ಮೇಲೆ 24%, ಸೌತ್ ಕೊರಿಯಾ ಮೇಲೆ 25%, ತೈವಾನ್ ಮೇಲೆ 32%, ಭಾರತದ ಮೇಲೆ 26%, ಸ್ವಿಟ್ಜರ್ಲ್ಯಾಂಡ್ ಮೇಲೆ 31%, ಥಾಯ್ಲೆಂಡ್ ಮೇಲೆ 36%, ಮಲೇಷ್ಯಾ ಮೇಲೆ 24%, ಇಂಡೋನೇಷ್ಯಾ ಮೇಲೆ 32%, ಇಸ್ರೇಲ್ ಮೇಲೆ 17%, ದಕ್ಷಿಣ ಆಫ್ರಿಕಾದ ಮೇಲೆ 30%, ಹಾಗೆ ಫಿಲಿಪೀನ್ಸ್ ಮೇಲೆ 17%, ಕಾಂಬೋಡಿಯಾ ಮೇಲೆ 49%. ಹೀಗೆ ವಿಪರೀತ ಪ್ರಮಾಣದ ಟ್ಯಾರಿಫ್ ಅನ್ನು ಈ ಬಾರಿ ಅಮೆರಿಕ ಏಷ್ಯಾದ ದೇಶಗಳ ಮೇಲೆ ವಿಧಿಸ್ತಾ ಇದೆ. ಇನ್ನು ಇಲ್ಲಿ ನೀವು ಲಿಸ್ಟು ನೋಡ್ತಾ ಇದ್ದೀರಲ್ಲ, ಈ ಲಿಸ್ಟಲ್ಲಿ ಅವರು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಪಾಕಿಸ್ತಾನದ ಮೇಲೆ 29%ನಷ್ಟು ಟ್ಯಾರಿಫನ್ನು ಅಮೆರಿಕ ಹಾಕ್ತಾ ಇದೆ. ಹಾಗೆ ಬಾಂಗ್ಲಾದೇಶದ ಮೇಲೆ ಕೂಡ ಸುಮಾರು 37%ನಷ್ಟು ಟ್ಯಾರಿಫ್ ಬೀಳ್ತಾ ಇದೆ. ಗೆಳೆಯರೆ, ಇಲ್ಲಿ ಇಸ್ರೇಲ್, ಫಿಲಿಪೀನ್ಸ್,
ಮಲೇಷಿಯಾ, ಸೌತ್ ಕೊರಿಯಾ ಹಾಗೂ ಜಪಾನ್ಗಳನ್ನು ಹೊರತುಪಡಿಸಿದರೆ ಮಿಕ್ಕೆಲ್ಲ ದೇಶಗಳ ಮೇಲೂ ಭಾರತಕ್ಕಿಂತ ಹೆಚ್ಚೇ ಟ್ಯಾರಿಫ್ ಬೀಳ್ತಾ ಇದೆ. ಇದು ಅಲ್ಲಿನ ಉತ್ಪಾದನಾ ವಲಯವನ್ನು ಕಂಗೆಡಿಸ್ತಾ ಇರೋ ವಿಷಯ. ಇದರ ಫಲಿತಾಂಶ ಕೂಡ ಈಗಾಗಲೇ ಕಾಣೋದಕ್ಕೆ ಶುರುವಾಗಿದೆ. ನೈಕಿ, ಪೂಮಾ, ಅಡಿಡಾಸ್ ಮುಂತಾದ ಸಂಸ್ಥೆಗಳು ಭಾರತದ ಕಡೆಗೆ ಬರೋ ಸಾಧ್ಯತೆಗಳು ನಿಚ್ಚಳವಾಗ್ತಾ ಇವೆ. ಗೆಳೆಯರೆ, ಪಾದರಕ್ಷೆಗಳ ತಯಾರಿಕೆಯಲ್ಲಿ ಭಾರತಕ್ಕೆ ವಿಶ್ವದಲ್ಲಿ 2ನೇ ಸ್ಥಾನ ಇದೆ. ಚೈನಾದ ನಂತರ ಅತಿ ಹೆಚ್ಚು ಶೂ ಮತ್ತು ಚಪ್ಪಲಿ ತಯಾರಾಗುವುದು ಭಾರತದಲ್ಲಿ. ಚೈನಾದಲ್ಲಿ ವರ್ಷಕ್ಕೆ 12.6 ಬಿಲಿಯನ್ ಜೋಡಿಗಳಷ್ಟು ಪಾದರಕ್ಷೆಗಳ ಉತ್ಪಾದನೆ ಆದರೆ ಭಾರತದಲ್ಲಿ 2.1 ಬಿಲಿಯನ್ನಷ್ಟು ಉತ್ಪಾದನೆ ಆಗುತ್ತೆ. ಇಲ್ಲಿ ಭಾರತ ಉತ್ಪಾದನೆ ಮಾಡೋ ಪಾದರಕ್ಷೆಗಳಿವೆಯಲ್ಲ, ಅವುಗಳಲ್ಲಿ ಬಹುತೇಕ ಭಾರತೀಯ ಮಾರುಕಟ್ಟೆಯಲ್ಲೇ ಮಾರಾಟ ಆಗುತ್ತವೆ. ಹಾಗೆ ರಫ್ತು ಅಂತ ಬಂದಾಗ ಚೈನಾ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ, ಭಾರತ 6ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಮತ್ತು 2 ಮತ್ತು 3ನೇ ಸ್ಥಾನಗಳಲ್ಲಿ ವಿಯೆಟ್ನಾಂ, ಇಂಡೋನೇಷ್ಯಾಗಳು ಕಾಣಸಿಗುತ್ತವೆ. ಯಾಕೆ ಹೀಗೆ ಅಂದರೆ ಚೈನಾದಲ್ಲಿ ವಿಯೆಟ್ನಾಂ, ಕಾಂಬೋಡಿಯಾಗಳಲ್ಲಿ ತಯಾರಿಕಾ ವೆಚ್ಚ ಕಡಿಮೆ, ಅಲ್ಲಿ ಜಗತ್ತಿನ ಅತಿ ದೊಡ್ಡ ಬ್ರ್ಯಾಂಡ್ಗಳು ತಯಾರಾಗುತ್ತವೆ. ಇನ್ನು ಈಗ ಚೈನಾದ ಮೇಲೆ 54% ಟ್ಯಾರಿಫ್ ಬೀಳ್ತಾ ಇರೋದ್ರಿಂದ ಅಲ್ಲಿಂದ ಪಾದರಕ್ಷೆಗಳನ್ನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋದು ಕಾಸ್ಟ್ಲಿ ಬಾಬ್ತು. ಇನ್ನು ವಿಯೆಟ್ನಾಂ ಮೇಲೆ 46%, ಇಂಡೋನೇಷ್ಯಾ ಮೇಲೆ 36%ನಷ್ಟು ಸುಂಕ ಬೀಳ್ತಾ ಹೋಗುತ್ತೆ. ಸೊ ಈ ಕಂಪನಿಗಳೀಗ ಶಿಫ್ಟ್ ಆದರೆ ಭಾರತಕ್ಕೆ ಆಗಬೇಕು. ಯಾಕೆಂದರೆ ಭಾರತದಲ್ಲಿ ಕಾರ್ಮಿಕರಿಗೆ ಕೊರತೆ ಇಲ್ಲ. ತಯಾರಿಕಾ ಕ್ಷೇತ್ರದ ಸ್ಥಾಪನೆಗೆ ಬೇಕಾದ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಡುತ್ತೆ. ಯಾಕೆ ಮಾಡಿಕೊಡುತ್ತೆ ಅಂದರೆ ಈ ಪಾದರಕ್ಷೆಗಳು, ಟೆಕ್ಸ್ಟೈಲ್ಸ್, ಗಾರ್ಮೆಂಟ್ಸ್ ಈ ರೀತಿಯ ಉದ್ಯಮಗಳಿವೆ ನೋಡಿ, ಇಲ್ಲಿ ಅತಿ ಹೆಚ್ಚು ಮಂದಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಒಂದು AI ಸ್ಟಾರ್ಟಪ್ಪಲ್ಲಿ ಎಷ್ಟು ಜನಕ್ಕೆ ಕೆಲಸ ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಅದರ 100 ಪಟ್ಟು ಜನಕ್ಕೆ ಅಷ್ಟೇ ಬಂಡವಾಳದಲ್ಲಿ ಕೆಲಸ ಕೊಡೋದಕ್ಕೆ ಸಾಧ್ಯವಾಗೋದು ಗಾರ್ಮೆಂಟ್ಸ್, ಟೆಕ್ಸ್ಟೈಲ್ಸ್, ಫುಟ್ವೇರ್ ಮುಂತಾದ ತಯಾರಿಕಾ ಕ್ಷೇತ್ರಗಳಲ್ಲಿ. ಹೀಗಾಗಿ ಉದ್ಯೋಗ ಸೃಷ್ಟಿ ಹಾಗೂ ತೆರಿಗೆಗಳ ಲಾಭದ ದೃಷ್ಟಿಯಿಂದ ಈ ಕ್ಷೇತ್ರಕ್ಕೆ ಸರ್ಕಾರಗಳು ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಡುತ್ತವೆ. ಸೊ ಈಗ ಅಮೆರಿಕಾದ ಪ್ರತಿಷ್ಠಿತ ಪಾದರಕ್ಷೆ ತಯಾರಿಕಾ ಕಂಪನಿಗಳು ಭಾರತದ ಕಡೆಗೆ ಹೆಚ್ಚು ಗಮನ ಕೊಡೋ ಬಗ್ಗೆ ಯೋಚಿಸುವ ಸಾಧ್ಯತೆ ಇಲ್ಲಿರುತ್ತೆ. ಇನ್ನು ಈ ಟ್ಯಾರಿಫ್ನ ದೊಡ್ಡ ಹೊಡೆತ ಬೀಳ್ತಾ ಇರೋದು ಬಾಂಗ್ಲಾದೇಶದ ಮೇಲೆ. ನಿಮಗೆ ಗೊತ್ತಲ್ಲ, ಬಾಂಗ್ಲಾದೇಶ ಗಾರ್ಮೆಂಟ್ಸ್ ಮತ್ತು ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿಯ ಮೇಲೆ ವಿಪರೀತ ಡಿಪೆಂಡ್ ಆಗಿದೆ. ಅಲ್ಲಿನ ಒಟ್ಟು ರಫ್ತು ವ್ಯಾಪಾರದ 90% ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಉತ್ಪನ್ನಗಳೇ ಆಗಿರುತ್ತವೆ. ಹಾಗೆ ಅಲ್ಲಿನ ಉದ್ಯೋಗ ಸೃಷ್ಟಿಯ ವಿಷಯಕ್ಕೆ ಬಂದರೆ 40% ಉದ್ಯೋಗ ಸೃಷ್ಟಿಯಾಗ್ತಾ ಇರೋದು ಕೂಡ ಇದೇ ಕಾರ್ಖಾನೆಗಳಿಂದ. ಟೆಕ್ಸ್ಟೈಲ್ಸ್ ಹಾಗೂ ಗಾರ್ಮೆಂಟ್ಸ್ ರಫ್ತು ಕ್ಷೇತ್ರದಲ್ಲಿ ಬಾಂಗ್ಲಾದೇಶ ಚೈನಾದ ನಂತರ 2ನೇ ಸ್ಥಾನದಲ್ಲಿದೆ. ಒನ್ಸ್ ಅಗೈನ್ ಅದಕ್ಕೆ ಕಾರಣ ಅಲ್ಲಿ ಕಡಿಮೆ ಬೆಲೆಗೆ ಕಾರ್ಮಿಕರು ಸಿಗ್ತಾರೆ ಅನ್ನೋದು ಒಂದಾದರೆ, 2ನೇದು ಬಾಂಗ್ಲಾದೇಶ ಅಭಿವೃದ್ಧಿಶೀಲ ದೇಶ ಆಗಿರೋದ್ರಿಂದ ಅದರ ಮೇಲೆ ಪಶ್ಚಿಮದ ದೇಶಗಳು ಸುಂಕವನ್ನು ವಿಧಿಸ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ತಯಾರಿಕಾ ಸಂಸ್ಥೆಗಳು ಬಾಂಗ್ಲಾದೇಶದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದ್ವು. ಆದರೆ ಈಗ ಬಾಂಗ್ಲಾದೇಶದ ಆ ಆದಾಯದ ಮೇಲೆ ಅಮೆರಿಕ ಕಲ್ಲು ಹಾಕ್ತಾ ಇದೆ. ಗೆಳೆಯರೆ, ಬಾಂಗ್ಲಾದಿಂದ ಅಮೆರಿಕಾಗೆ 20% ಗಾರ್ಮೆಂಟ್ಸು ಮತ್ತು ಟೆಕ್ಸ್ಟೈಲ್ಸ್ ಹೋಗುತ್ತೆ. ಈಗ ಅಮೆರಿಕ ಬಾಂಗ್ಲಾದೇಶದ ಮೇಲೆ 37% ಸುಂಕವನ್ನು ವಿಧಿಸ್ತಾ ಇದೆ. ಅಲ್ಲಿಗೆ ಬಾಂಗ್ಲಾದಿಂದ ಹೋಗುವ ವಸ್ತುಗಳ ಬೆಲೆ ಇನ್ನು ಮುಂದೆ ಅಮೆರಿಕಾದಲ್ಲಿ 37% ಹೆಚ್ಚಾಗುತ್ತೆ. ಇದರ ಜೊತೆಗೆ ಅಲ್ಲಿ ಯುನಸ್ ಆಡಳಿತ ಶುರುವಾದ ನಂತರ ನಾನಾ ಕಾರಣಗಳಿಂದ ಅಲ್ಲಿನ ತಯಾರಿಕಾ ವಲಯ ಮಕಾಡೆ ಮಲಗಿದೆ. ಅದರ ಜೊತೆಗೆ ಈಗ ಅಮೆರಿಕಾದ ಟ್ಯಾರಿಫ್ ಬಿಸಿ ಕೂಡ ಬಾಂಗ್ಲಾನ ಸುಡೋದಕ್ಕೆ ಶುರು ಮಾಡುತ್ತೆ. ಇನ್ನಿದಿಷ್ಟಕ್ಕೆ ನಿಲ್ತಾ ಇಲ್ಲ. ಭಾರತದ ಮೇಲೆ 26% ಟ್ಯಾರಿಫ್ ಘೋಷಣೆ ಮಾಡಿರೋ ಅಮೆರಿಕಾಗೆ ಅದರ ಪರಿಣಾಮಗಳ ಅರಿವು ಕೂಡ ಆಗ್ತಾ ಇದ್ದಂತಿದೆ. ಇಲ್ಲಿ ಅಮೆರಿಕ ಚೈನಾದ ಮೇಲೆ ಟ್ಯಾರಿಫ್ ಘೋಷಣೆ ಮಾಡಿದ ಕೂಡಲೇ ಚೈನಾ ಇಳಿದು ಬರುತ್ತೆ ಅನ್ನೋ ಅಮೆರಿಕಾದ ನಿರೀಕ್ಷೆಗಳು ಸುಳ್ಳಾಗಿವೆ. ಚೈನಾ ಕೂಡ ಅಮೆರಿಕಾದ ವಿರುದ್ಧ ಅದೇ ರೀತಿಯ ಟ್ಯಾರಿಫ್ ಸಮರಕ್ಕೆ ಮುಂದಾಗ್ತಾ ಇದೆ. ಚೈನಾ ಬಲಿಷ್ಠ ಆರ್ಥಿಕತೆಯನ್ನು ಹೊಂದಿರೋ ದೇಶ, ಜೊತೆಗೆ ಜಗತ್ತಿನ ಕಾರ್ಖಾನೆಯಾಗಿ ಈಗಾಗಲೇ ಬೆಳೆದು ನಿಂತಿದೆ. ಹೀಗಾಗಿ ಅವರು ಸ್ವಲ್ಪ ದಿನ ವ್ಯಾಪಾರ ಯುದ್ಧ ಮಾಡಿ ಕೂಡ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬೇರೆ ದೇಶಗಳಿಗೆ ಅದು ಸಾಧ್ಯವಾಗದ ಮಾತು. ಹಾಗೆ ಅಮೆರಿಕಾಗೆ ಕೂಡ ಚೈನಾದ ವಸ್ತುಗಳು ಬರೋದಿಲ್ಲ ಅಂದರೆ ಅಥವಾ ಚೈನಾದ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಅಂದರೆ ಅದಕ್ಕೆ ಪರ್ಯಾಯವನ್ನು ಹುಡುಕೋಬೇಕಾಗತ್ತೆ. ಅದಕ್ಕೆ ಸದ್ಯದ ಆಯ್ಕೆ ಅಂತ ಇರೋದು ಭಾರತನೇ. ಸೊ ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಘೋಷಣೆ ಮಾಡಿದ ಬೆನ್ನಲ್ಲೇ ಭಾರತದ ಜೊತೆ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಕೂಡ ಮಾತುಕತೆಗಳನ್ನು ಆರಂಭ ಮಾಡಿದೆ. ಅದನ್ನು ಈ ತಿಂಗಳ 9ನೇ ತಾರೀಕಿನ ಒಳಗೆ ಮುಕ್ತಾಯಗೊಳ್ಳುವ ಹಾಗೆ ನೋಡ್ಕೊಳ್ಳಿ ಅಂತ ಟ್ರಂಪ್ ಹೇಳಿದ್ದಾರೆ. ಇಲ್ಲಿ ಭಾರತ ಹಾಗೂ ಅಮೆರಿಕಾಗಳ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದರೆ ಆಗ ಟ್ಯಾರಿಫ್ ರಗಳೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಯುರೋಪಿಯನ್ ಯೂನಿಯನ್ ಜೊತೆಗೆ ಕೂಡ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಳ್ತಾ ಇದೆ. ಅದಕ್ಕೆ ಸಹಿ ಬಿದ್ದರೆ
ತೆರಿಗೆ ಕಡಿಮೆ ಅನ್ನೋ ಕಾರಣಕ್ಕೆ ಬಾಂಗ್ಲಾದೇಶದಲ್ಲಿ ತಯಾರಿಕಾ ಘಟಕಗಳನ್ನು ಮಾಡ್ತಾ ಇದ್ದ ವಿದೇಶಿ ಹೂಡಿಕೆದಾರರು ಭಾರತದ ಕಡೆಗೆ ಬರೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಯುರೋಪ್ ಹಾಗೂ ಅಮೆರಿಕಾಗಳಿಗೆ ಭಾರತದಿಂದ ಹೋಗೋ ವಸ್ತುಗಳ ಮೇಲೆ ಸುಂಕ ಬೀಳೋದಿಲ್ಲ ಅಥವಾ ಕಡಿಮೆ ಸುಂಕ ಇರುತ್ತೆ ಅಂದರೆ ಅವರಿಗೆ ಅದಕ್ಕಿಂತ ಇನ್ನೇನು ಬೇಕು. ಸೊ ಟ್ರಂಪ್ ಸುಂಕ ನೀತಿ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಅವಕಾಶಗಳನ್ನು ಕಲ್ಪಿಸಿಕೊಡೋ ಸಾಧ್ಯತೆಗಳಂತೂ ಕಾಣ್ತಾ ಇವೆ. ಹಾಗೆ ಅಮೆರಿಕ ತನ್ನ ಈ ಟ್ಯಾರಿಫ್ನಿಂದ ಭಾರತದ ಔಷಧ ವಲಯವನ್ನು ಹೊರಗಿಟ್ಟಿದೆ. ಹೀಗಾಗಿ ಔಷಧ ತಯಾರಿಕಾ ಕ್ಷೇತ್ರದ ಮೇಲೆ ಟ್ಯಾರಿಫ್ನ ಪರಿಣಾಮ ಬೀರುವುದಿಲ್ಲ. ಜೊತೆಗೆ ಭಾರತದ ಔಷಧ ಕ್ಷೇತ್ರ ಮತ್ತಷ್ಟು ವೃದ್ಧಿಯಾಗುವ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣ್ತಾ ಇವೆ. ಏನೋ ಒಟ್ಟಾರೆ ಅಮೆರಿಕದ ಈ ವ್ಯಾಪಾರ ಯುದ್ಧ ಭಾರತಕ್ಕೆ ಒಂದಷ್ಟರ ಮಟ್ಟಿಗೆ ಲಾಭ ತರೋ ಸೂಚನೆಗಳನ್ನು ಕೊಡ್ತಾ ಇದೆ. ಆದರೆ ಅದರ ಲಾಭ ಪಡ್ಕೊಳ್ಳೋದಕ್ಕೆ ಭಾರತ ತಯಾರಾಗಬೇಕು. ಸಪ್ಲೈ ಚೈನನ್ನು ಮತ್ತಷ್ಟು ಬಲಿಷ್ಠಗೊಳಿಸೋದರ ಜೊತೆಗೆ ಇಲ್ಲಿಗೆ ಬರೋ ಹೂಡಿಕೆಗಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡೋ ಬಗ್ಗೆ ಕೂಡ ಸರ್ಕಾರಗಳು ಒಂದಷ್ಟು ಆಸ್ಥೆ ವಹಿಸಿದರೆ ಈ ಬಾರಿ ಭಾರತದಲ್ಲಿ ಒಂದಷ್ಟು ಉದ್ಯೋಗ ಸೃಷ್ಟಿಯಾಗೋ ಸಾಧ್ಯತೆ ಮತ್ತು ಹೆಚ್ಚು ವಿದೇಶಿ ಬಂಡವಾಳ ಭಾರತಕ್ಕೆ ಹರಿದು ಬರುವ ಸಾಧ್ಯತೆ ಕೂಡ ಇರುತ್ತೆ. ಭಾರತ ಕೂಡ ಜಾಗತಿಕ ಕಾರ್ಖಾನೆಯಾಗೋ ಅವಕಾಶಗಳು ಇಲ್ಲಿರುತ್ತವೆ. ಇದು ಗೆಳೆಯರೆ ಟ್ರಂಪ್ ಟ್ಯಾರಿಫ್ ವಾರ್ನಿಂದ ಭಾರತಕ್ಕುಂಟಾಗಲಿರುವ ಲಾಭಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.